ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರ್ತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಗ್ರಹ ಸ್ಥಿತಿಗಳ ಬದಲಾವಣೆಗಳಿಂದಾಗಿ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಮಾಸ ಭವಿಷ್ಯವು ತುಲಾ ರಾಶಿಯವರಿಗೆ ಇದೆ ಅಂತ ಹೇಳಿದ್ರೆ, ತುಲಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳನ್ನ ನೋಡಬಹುದು, ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಯನ್ನ ನೋಡಬಹುದು. ಕಾರಣ, ಎಲ್ಲಾ ರೀತಿಯ ತೊಂದರೆ ತಾಪತ್ರಗಳಿಂದನೂ ಸಹ ಮುಕ್ತವಾಗುವಂತಹ ಕೊನೆಯ ಹಂತ ಇದು. ಅಂದ್ರೆ ಇದೊಂಥರ ನಿಮ್ಗೆ ಜರಡಿ ಮಾಡುವಂಥದ್ದು. ನಿಮ್ ಜೀವನದಲ್ಲಿ ಏನ್ ಆಗಬೇಕು, ಏನ್ ಹೋಗ್ಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ನಿಮ್ಮ ಬದುಕಿನಲ್ಲಿ ಉಳಿಸಬೇಕು, ಯಾವುದನ್ನ ನಿಮ್ಮ ಬದುಕಿನಲ್ಲಿ ಉಳಿಸಬಾರದು ಅಂತ ಹೇಳಿ ಇದೇ ನಿಮ್ಮ ಬದುಕನ್ನ ಜರಡಿನಲ್ಲಿ ಹಾಕೊಂಡು ಜರಡಿ ಮಾಡುವಂಥದ್ದು. ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರೋಸೆಸ್.
ಈ ಹಂತದಲ್ಲಿ ಕೆಲವೊಮ್ಮೆ ನಿಮ್ಗೆ ಏನಾಗುತ್ತೆ, ನೀವು ಅತಿಯಾಗಿ ಯಾರನ್ನ ನಂಬಿದ್ದೀರಲ್ಲ ಅವರುಗಳು ನಿಮಗೆ ನಂಬಿಕೆ ದ್ರೋಹಗಳನ್ನ ಮಾಡೋದಾಗತ್ತೆ. ನಂಬಿಕೆ ದ್ರೋಹಗಳು ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಹೆಚ್ಚಿಗೆ ನಡೆಯುತ್ತೆ. ಅನಿರೀಕ್ಷಿತವಾಗಿ ಧನದ ನಷ್ಟ ಉಂಟಾಗಬಹುದು. ಯಾರನ್ನಾದ್ರೂ ನಂಬಿ ನೀವು ಹಣವನ್ನ ಕೊಟ್ಟರೆ ಆ ಹಣ ಪುನಃ ನಿಮಗೆ ವಾಪಸ್ಸು ಬರದೇ ಇರುವ ರೀತಿನಲ್ಲಾಗತ್ತೆ. ಹುಷಾರಾಗಿ ಇರಬೇಕು. ತುಂಬಾನೇ ಯೋಚನೆ ಮಾಡಿ ಅವ್ರಿಗೆ ನಾವು ಯಾಕೆ ಹಣ ಕೊಡ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳಿ ಪ್ರತಿಯೊಂದನ್ನು ಪರಿಶೀಲನೆಯನ್ನ ಮಾಡಿಕೊಂಡ ನಂತರದಲ್ಲೇ ನೀವೇನ್ ಮಾಡ್ಬೇಕು, ಆ ಹಣವನ್ನ ಅವರಿಗೆ ಕೊಡೋದಾಗ್ಲಿ ಅಥವಾ ನೂತನ ಹೂಡಿಕೆಗಳನ್ನ ಮಾಡೋದಾಗ್ಲಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ತೊಂದರೆ ತಾಪತ್ರೆಗಳೇ ನೀವು ಸಿಕ್ಕಾಕೊಳ್ಬೇಕಾಗುತ್ತೆ. ಶುಭ ಕಾರ್ಯಗಳು ಒಂದಿಷ್ಟು ಮಟ್ಟಕ್ಕೆ ತಡೆಯಾಗುತ್ತೆ ಮತ್ತು ಪೋಸ್ಟ್ಪೋನ್ ಆಗುತ್ತೆ. ಏನಾದ್ರೂ ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ನಡಿಬೇಕಾದ ಸಂದರ್ಭದಲ್ಲಿ ಅದು ಒಂದು ರೀತಿಯಾಗಿ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಕುಟುಂಬದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಅಪನಿಂದನೆಗಳು ಜಾಸ್ತಿ ಆಗುತ್ತೆ. ನೀವು ಮಾಡಿದ್ದೀರೋ ಇಲ್ಲವೋ ಅದೆರಡನೇ ವಿಚಾರವಾಗಿ ನಿಂತುಕೊಂಡು ಏನಾಗುತ್ತೆ, ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು ಅನಾನುಕೂಲತೆಗಳು, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಅಭಿಪ್ರಾಯಗಳು ಬರ್ತಕ್ಕಂಥದ್ದು ಆಗುತ್ತೆ. ಹೊಸ ವ್ಯವಹಾರಗಳಲ್ಲಿ ಒಂದು ಅಡೆತಡೆಗಳು ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಒಂದು ಯಾವುದೇ ಕಾರಣಕ್ಕೂ ಹೊಸ ವ್ಯವಹಾರಗಳಿಗೆ, ನೂತನವಾದಂತಹ ಪ್ರಾಜೆಕ್ಟ್ಗಳಿಗೆ ಈ ತಿಂಗಳಲ್ಲಿ ಕೈ ಹಾಕಕ್ಕೆ ಹೋಗೋದು ಬೇಡ ತುಲಾರಾಶಿಯವರು. ಯಾಕಂದ್ರೆ ಕೊನೆ ಹಂತದಲ್ಲಿ ಇದ್ದೀರಿ. ಪಂಚಮ ಶನಿಯೂ ಸಹ ಇನ್ನೇನ್ ಕೊನೆ ಹಂತಕ್ಕೆ ಬರ್ತಾ ಇದೆ. ಮುಂದಿನ ತಿಂಗಳು 29ನೇ ತಾರೀಕಿಗೆ ಬಿಟ್ಟು ಹೊರಟೋಗ್ತಾ ಇದೆ. ಷಷ್ಠ ಶನಿ ಶುರುವಾಗುತ್ತೆ. ಹಾಗಾಗಿ ಶನಿ ಪೀಡನೆಯಿಂದ ನಿವೃತ್ತರಾಗ್ತಾ ಇದ್ದೀರಿ. ಗುರು ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲೇ ಬರೋನಿದ್ದಾನೆ. ಅದು ಸಹ ನಿಮ್ಗೇನಾಗತ್ತೆ, ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನೇ ತಂದು ಕೊಡ್ತಾನೆ. ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಾಗಿ ಇರ್ತಕ್ಕಂಥದ್ದು ಒಳ್ಳೇದು. ಗುರುಬಲ ಮತ್ತು ಶನಿಬಲ ಎರಡೂ ಸಹ ನೀವು ಪಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಯೋಚನೆ ಮಾಡೋದು ಬೇಡ. ನೋಡಿ, ಗುರುಬಲ ಅಂತ ಬಂದ ಸಂದರ್ಭಕ್ಕೆ ಮೇ 14ನೇ ತಾರೀಕಿನಂದು ಗುರುಗ್ರಹದ ಟ್ರಾನ್ಸಿಟ್ ಇರೋದ್ರಿಂದ ನಿಮಗೆ ಗುರುಬಲ ಭಾಗ್ಯಸ್ಥಾನಕ್ಕೆ 9ನೇ ಮನೆಗೆ ಬರ್ತಾ ಇದ್ದಾನೆ. ಗುರು ಭಾಗ್ಯೋದಯದ ಕಾಲವಾಗುತ್ತೆ, ಅಭಿವೃದ್ಧಿಯ ಕಾಲವಾಗುತ್ತೆ, ಬೆಳವಣಿಗೆಗಳು ತುಂಬಾನೇ ಚೆನ್ನಾಗಿರುತ್ತೆ. ಅದರ ಗುರುವಿನ ಬಲ ಇನ್ನಷ್ಟು ಹೆಚ್ಚಿಗೆ ವೃದ್ಧಿಯಾಗಬೇಕು ಅಂತ ಹೇಳಿದ್ರೆ 14ನೇ ತಾರೀಕಿನಂದೇ ಒಂದು ಗುರು ಮಹಾಯಾಗವನ್ನ, ಬೃಹಸ್ಪತಿ ಯಾಗವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ, ನಿಮ್ಮ ಮನೆಯ ವಿಳಾಸ ಇದಿಷ್ಟನ್ನು ಕಳುಹಿಸಿ ಅದಕ್ಕಿರುವಂತಹ ಶುಲ್ಕ 333 ರೂಪಾಯಿಗಳು. 333 ರೂಪಾಯಿಗಳು. ನೀವು ಅದನ್ನ ಕಟ್ಟಿ ನೀವು ಬುಕ್ ಮಾಡಿಕೊಂಡ್ರೆ ಯಾಗದ ನಂತರದಲ್ಲಿ ಪ್ರಸಾದ ನಿಮ್ಮ ಮನೆಗೆಯೇ ಸಹ ಬಂದು ತಲುಪುತ್ತೆ. ಮತ್ತು ಯಾಗ ಎಲ್ಲಿ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ತುಂಬಾ ಜನರು ಕೇಳ್ತಾ ಇರೋದ್ರಿಂದ ಅದನ್ನ ಮೇ ತಿಂಗಳ ಮಾಸ ಭವಿಷ್ಯವ ಹೇಳುವ ಸಂದರ್ಭದಲ್ಲಿ, ಮೇ ತಿಂಗಳ ಮಾಸ ಭವಿಷ್ಯ ಹೇಳುವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ನಡೆಯುತ್ತೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಯನ್ನು ಸಹ ನಿಮಗೆ ನಾವು ಕೊಡ್ತೇವೆ. ಹಾಗಾಗಿ 14ನೇ ತಾರೀಕು ಮೇ ಏನಿದೆ ಅಲ್ಲಿ ಪೂಜೆಯನ್ನ ಮಾಡಿಸ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗುರು ಅನುಗ್ರಹ ನಮಗೆ ತುಂಬಾನೇ ಬೇಕಾಗತ್ತೆ. ಗುರುಬಲ ಇತ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಈ ಶನಿ ಬಲನೂ ಬರ್ತಾ ಇದೆ, ಗುರುಬಲನೂ ಬರ್ತಾ ಇದೆ. ಅತ್ಯದ್ಭುತವಾದ ಸಮಯ ಮುಂದಕ್ಕಿದೆ. ಆದ್ರೆ ಈ ತಿಂಗಳಲ್ಲಿ ಇನ್ನೊಂದಷ್ಟು ಸ್ವಲ್ಪ ಮಟ್ಟ ಕಷ್ಟಗಳನ್ನು ನೋಡ್ಬೇಕಾಗತ್ತೆ. ಒಂದು ಏನಾದ್ರೂ ಕ್ರಯ ವಿಕ್ರಯ ವ್ಯಾಪಾರಗಳೇನಾದ್ರೂ ಇತ್ತು ಅಂದ್ರೆ ಹುಷಾರು. ನಿಮಗೆ ಮೋಸ ಮಾಡ್ಬಿಡ್ತಾರೆ. ನಿಮಗೆ ಅತಿಯಾದ ಬುದ್ಧಿ ಯಾವ್ದ್ರಲ್ಲಿ ಉಪಯೋಗಿಸ್ಕೋಬೇಕು ಅದ್ರಲ್ಲಿ ಉಪಯೋಗಿಸ್ಕೊಳ್ಳಲ್ಲ. ಅದರಿಂದ ಮತ್ತೆ ಪುನಃ ತೊಂದರೆಗಳನ್ನ ನೀವು ಅನುಭವಿಸ್ಕೊಳ್ಬೇಕಾಗತ್ತೆ. ನಿಮ್ಮ ವಸ್ತುಗಳು ಕಳ್ಳತನವಾಗತಕ್ಕಂತಹ ಭೀತಿಗಳನ್ನ ಎದುರಿಸಬೇಕಾಗ್ತದೆ. ನೆಮ್ಮದಿಯನ್ನ ಕಳ್ಕೊಳ್ತೀರಿ. ಸ್ವಲ್ಪ ತಾಳ್ಮೆಯೂ ಸಹ ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ನೂತನ ವ್ಯವಹಾರಗಳಲ್ಲಿ ನಿಮಗೆ ಪ್ರತಿಯೊಂದು ಪ್ರತಿಫಲಗಳು ಅಷ್ಟೊಂದು ನಿರೀಕ್ಷಿಸಿದಂತಹ ಪ್ರತಿಫಲಗಳು ಸಿಕ್ಕೋಕ್ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಿ. ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ, ಆಭರಣ ಸಂಬಂಧಿತ ವ್ಯಾಪಾರಸ್ಥರಿಗೆ ಅಂತಹ ಶುಭ ಯೋಗಗಳೇನು ಈ ಒಂದು ತಿಂಗಳಲ್ಲಿ ಕಾಣಿಸ್ತಾ ಇಲ್ಲ. ತುಂಬಾನೇ ಜಾಗೃತಿಯಾಗಿರಬೇಕು. ಇದನ್ನ ಪ್ರತಿಯೊಬ್ರು ಭಯ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು, ಸುಖಗಳು, ನೋವುಗಳು, ದುಮ್ಮಾನಗಳು, ದುಃಖಗಳು ಬಂದು ಹೋಗ್ತಾನೇ ಇರ್ತವೆ. ಆದರೆ ಬಂದು ಹೋಗೋ ವಿಚಾರಗಳಲ್ಲಿ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ದೇವರ ಮೇಲೆ ಭಾರ ಹಾಕಿ
ದೇವರು ನಿಮ್ಮನ್ನ ಇದು ಮಾಡ್ತಾನೆ, ಮುಂದಿನ ದಿನಮಾನಗಳು ಚೆನ್ನಾಗಿದೆ, ಪ್ರಸ್ತುತ ಕೆಟ್ಟದಾಗಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅವಶ್ಯಕತೆ ಮತ್ತು ಅನಾವಶ್ಯಕತೆಗಳನ್ನು ಜರಡಿ ಮಾಡಿ ಬಿಸಾಕ್ತಾನೆ, ಅವಶ್ಯಕತೆಗಳನ್ನು ಜೀವನದಲ್ಲಿ ಉಳಿಸ್ತಾನೆ. ಧೈರ್ಯವಾಗಿದ್ದು ಜೀವನ ಸಾಗಿಸಿ. ಇನ್ನು ಈ ತಿಂಗಳಲ್ಲಿ ನಿಮ್ಗೆ ಬಹಳ ಅನುಕೂಲಗಳು ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಏನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ರು ಅಷ್ಟೇ ಈ ಒಂದು ತುಲಾ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದದವರು, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ಈ ನಕ್ಷತ್ರದವರು ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಕ್ಷತ್ರಾನುಸಾರ ಪರಿಹಾರ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ನಾಗರ ಕಲ್ಲಿಗೆ ಅರಿಶಿಣದ ನೀರಿನಿಂದ ತನಿ ಎರಿತಾ ಬನ್ನಿ. ಯಾರು? ಚಿತ್ತಾ ನಕ್ಷತ್ರದವರು. ಅದೇ ರೀತಿಯಾಗಿ ಸ್ವಾತಿ ನಕ್ಷತ್ರದವರು ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನ ಹೇಳ್ತಾ ಬನ್ನಿ. ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ದೇವರ ದರ್ಶನವನ್ನು ಮಾಡ್ಕೊಳ್ತಾ ಬನ್ನಿ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಗುರು ದತ್ತಾತ್ರೇಯ ದೇವರ ದತ್ತ ಚರಿತ್ರೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಬನ್ನಿ. ಕೆಲವೊಬ್ಬರಿಗೆ ರಾಶಿ ಗೊತ್ತಿರುತ್ತೆ, ನಕ್ಷತ್ರ ಗೊತ್ತಿರೋದು. ಅಂಥವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಲಲಿತಾ ಪಂಚರತ್ನ ಸ್ತೋತ್ರದ ಪಠಣವನ್ನು ಮಾಡಿ. ಲಲಿತಾ ಪಂಚರತ್ನ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಿ. ಅದ್ರ ಜೊತೆಗೆ ಸಾಮಾಜಿಕ ಪರಿಹಾರವನ್ನ ನಾವು ಮರೆಯೋಕ್ ಹೋಗಬಾರದು. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಇನ್ನಿತರ ಜೀವ ಜಂತುಗಳಿಗೆ ಆಸರೆಯಾಗಿರೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ತುಂಡಗಳಲ್ಲಿ ನೀರನ್ನ ಇಡಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದರಿಂದ ಆ ಜೀವಿಯ ಜೀವವನ್ನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಇದಾಗಿತ್ತು ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.